ಹಲೋ ನಮಸ್ಕಾರ. ಇವತ್ತು ನಾನು ಮಾಡೋದಿರೋದು ಬೂತಾಯಿ ರೆಸಿಪಿ. ಬೂತಾಯಿ ಸಾರು ಮಂಗಳೂರು ಸ್ಟೈಲಲ್ಲಿ ತೆಂಗಿನಕಾಯಿ ಇಲ್ಲದೆ ಮಾಡ್ಬೋದು. ಸಿಂಪಲ್ ಆಗಿದೆ. ಈಗ 8ರಿಂದ 10 ಮೀನನ್ನು ತಗೊಂಡು ಅದಕ್ಕೆ ಅರಸಿನ ಹುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಡಿ. 5ರಿಂದ 10 ನಿಮಿಷ ಸಾಕು, ಯಾಕೆಂದರೆ ಇದು ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ. ಇಟ್ಟಾದಮೇಲೆ ನಾವೀಗ ಒಂದು ಮಸಾಲೆ ತೆಗೆಯುವ. ಸಿಂಪಲ್ ಇದೆ ಮಸಾಲೆ. ಒಂದು 8ರಿಂದ 10 ಮೆಣಸು, 1 ಈರುಳ್ಳಿ ಬೇಕು, ಯಾಕೆಂದರೆ ಒಂದು ಈಗ ಹಾಕಲಿಕ್ಕೆ, ಮತ್ತು ಅರ್ಧ ಮತ್ತೆ ಫ್ರೈ ಮಾಡುವಾಗ, ಮತ್ತು ಕೊತ್ತಂಬರಿ, ಶುಂಠಿ, ಜೀರಿಗೆ, ಕರಿಮೆಣಸು, ಮೆಂತೆ, ಬೆಳ್ಳುಳ್ಳಿ, ಲವಂಗ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದ ಬೇಡ. ಮತ್ತು ನಾವು ಇನ್ನೊಂದರಲ್ಲಿ ಹುಳಿಯ ನೀರನ್ನು ರೆಡಿ ಮಾಡಿ ಇಡಬೇಕು. ಈಗ ಇಷ್ಟು ಆದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಮೆಣಸನ್ನು ಜಸ್ಟ್ ಮೀಡಿಯಮ್ ಫ್ರೈ ಮಾಡಬೇಕು. ಮೀಡಿಯಮ್ ಫ್ರೈ ಆದಮೇಲೆ ರೆಡಿ ಮಾಡಿಟ್ಟ ಮಸಾಲೆಯನ್ನೆಲ್ಲ ಹಾಕ್ಕೊಳ್ಳಿ ಇದಕ್ಕೆ. ಯಾಕೆಂದರೆ ಕೊತ್ತಂಬರಿ ಈಗ ಮೊದಲೇ ಹಾಕಿದರೆ ಅದು ಎಲ್ಲ ಕಪ್ಪಾಗುತ್ತೆ, ಅದಕ್ಕೆ ಬೇಗ ಫ್ರೈ ಆದ ಕಪ್ಪಾಗುತ್ತೆ, ಅದಕ್ಕೋಸ್ಕರ ಮತ್ತೆ ಹಾಕ್ಕೊಳ್ಳಿ. ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಳದಿ ಹುಡಿ ಮತ್ತು ಒಂದು ಅರ್ಧ ಟೊಮೆಟೊ ಸಾಕು, ಜಾಸ್ತಿ ಬೇಡ, ಅರ್ಧ ಮತ್ತೆ ಹಾಕಲಿಕ್ಕೆ. ಈಗ ಅರ್ಧ ಟೊಮೆಟೊ ಹಾಕ್ಕೊಳ್ಳಿ ಮತ್ತು ಹುಳಿಯ ನೀರನ್ನು ಹಾಕ್ಕೊಂಡು ಬಿಡಿ ಈಗಲೇ, ಮತ್ತು ಚೆನ್ನಾಗಿ ಗ್ರೈಂಡ್ ಮಾಡಿ. ಗ್ರೈಂಡ್ ಆದಮೇಲೆ ನಾವು ಇನ್ನೊಂದು ಪಾತ್ರೆ ತಗೊಂಡು ಆ ಪಾತ್ರೆಯಲ್ಲಿ ಒಂದು ಎಣ್ಣೆ ಹಾಕ್ಕೊಂಡು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಟೊಮೆಟೊ ಮತ್ತು ಚಿಕ್ಕದ ಒಂದು ಮೆಣಸು, ಗ್ರೀನ್ ಚಿಲ್ಲಿ ಅಂತ ಹೇಳ್ತಾರೆ, ಅದನ್ನು ಹಾಕ್ಕೊಂಡು ಎಲ್ಲ ಮೀಡಿಯಮ್ ಫ್ರೈ ಮಾಡಿ. ಮೀಡಿಯಮ್ ಫ್ರೈ ಆದಮೇಲೆ ನಾವು ರೆಡಿ ಆಗಿದ್ದ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡಿ. ಎಷ್ಟು ಬೇಕು ನೋಡಿ, ನಿಮಗೆ ಎಷ್ಟು ಕ್ವಾಂಟಿಟಿ ಅಷ್ಟು. ನಾನೀಗ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೇನೆ, ಯಾಕೆಂದರೆ ಮೀನು ಜಾಸ್ತಿ ಇದೆ, 8 ತನಕ ಮೀನಿದೆ, 8 ಮೀನು. ಈಗ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕ್ಕೊಳ್ತೇನೆ. ಅದಕ್ಕೆ ಈಗ ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ಳಿ. ಕುದಿ ಬಂದ ಮೇಲೆ 5ರಿಂದ 5 ನಿಮಿಷ ಸಾಕು ಕುದಿ ಬರಲಿಕ್ಕೆ. ಕುದಿ ಬಂದ ಮೇಲೆ ನೋಡಿ, ಈಗ ತೋರಿಸ್ತೇನೆ ಈಗ ಇಷ್ಟು ಕುದಿ ಬಂದ ಮೇಲೆ ಈಗ ಮೀನನ್ನು ಹಾಕ್ಕೊಳ್ಳಿ. ಮೀನನ್ನು ಹಾಕ್ಕೊಂಡ್ಮೇಲೆ ಸ್ಪೂನ್ ಹಾಕ್ಲಿಕ್ಕಿಲ್ಲ ಏನು ಸಹ, ಯಾಕೆಂದರೆ ಹಾಗೆಯೇ ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ. ಇದನ್ನು ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ. ಮತ್ತು ನನ್ನ ರೆಸಿಪಿ ಇಷ್ಟ ಆದರೆ ನಿಮಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.